ಹಾಯ್ ಫ್ರೆಂಡ್ಸ್, ನಾವೀಗ ಪೀನಟ್ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಹಂಚಿನಲ್ಲಿ ಶೇಂಗಾ ಬೀಜನ ಹುರ್ಕೋಬೇಕು, ಒಂದು ಕಪ್ನಷ್ಟು ಹುರ್ಕೊಂಡಾದಮೇಲೆ ಸ್ವಲ್ಪ ಬ್ರೌನಿಷ್ ಥರ ಬರೋ ಥರ ಹುರ್ಕೋಬೇಕು. ಅದಾದಮೇಲೆ ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ಬೇರೆ ಮಾಡಬೇಕು. ಸಿಪ್ಪೆ ಎಲ್ಲ ಬೇರೆ ಮಾಡಿದ್ಮೇಲೆ ನಾನು ತೋರಿಸ್ತಿದ್ದೀನಲ್ಲ ಆ ಥರ ಸಪ್ರೇಟಾಗಿ ಮಾಡಿಟ್ಕೋಬೇಕು. ಅದಾದಮೇಲೆ ಕಡಾಯಿಯಲ್ಲಿ 2 ಸ್ಪೂನಷ್ಟು ಆಯಿಲ್ ಹಾಕಬೇಕು. ಆಯಿಲ್ ಹಾಕಿ 1/2 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಬೇಕು. ನಿಮ್ಗೆ ಇನ್ನೂ ಸ್ಪೈಸಿ ಬೇಕಂದರೆ 1 ಸ್ಪೂನ್ ಬೇಕಾದ್ರೆ ಹಾಕ್ಬೋದು. ಬಟ್ ಅದು ಫುಲ್ ಫ್ರೈ ಆಗೋಕ್ಕಿಂತ ಮುಂಚೆನೇ ಶೇಂಗಾ ಬೀಜನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ನೀಟಾಗಿ ಅಂಟ್ಕೋಬೇಕು ಅಲ್ವ ಎಲ್ಲ ಕಡೆಯೂ. ಆ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು 1 ಆನಿಯನ್ 1 ಟೊಮಾಟೊ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ನಾನು ತೋರಿಸ್ತಿದ್ದೀನಲ್ಲ ಅದೇ ಥರನೇ ಪೀನಟ್, ಆಮೇಲೆ ಆನಿಯನ್, ಟೊಮಾಟೊ, ಕೊತ್ತಂಬರಿ ಮತ್ತು ಸ್ವಲ್ಪ ಸಾಲ್ಟ್, ನಿಮಗೆ ಚಾಟ್ ಮಸಾಲ ಬೇಡ ಅಂದರೆ ಲೆಮನ್ ಬೇಕಾದ್ರೆ ಹಾಕ್ಕೋಬೋದು. ಈ ಥರ ಹಾಕ್ಕೊಂಡ್ಬಿಟ್ಟು ಮಿಕ್ಸಪ್ ಮಾಡ್ಕೊಂಡು ತಿಂದು ನೋಡಿ, ಟೇಸ್ಟ್ ನೋಡಿ. ಜಸ್ಟ್ 2 ಮಿನಿಟ್ಸ್ ಇಲ್ಲ 5 ಮಿನಿಟ್ಸಲ್ಲಿ ಆಗುತ್ತೆ. ಜಸ್ಟ್ ಒನ್ ಟೈಮ್ ಟ್ರೈ ಮಾಡಿ ನೋಡಿ.